ನಮಸ್ತೆ. ಸೊ ಒಂದ್ ಕಡೆ ಯಶ್ ಅವರ ಆರಂಭದ ದಿನಗಳಲ್ಲಿ ಜೊತೆಯಾಗಿದ್ದವ್ರು ತಾವು. ಸೊ ಅವ್ರಿಗೆ ನಿರ್ಮಾಣ ಕೂಡ ಮಾಡಿದ್ರಿ. ಸೊ ಇವತ್ತು ಯಶ್ ಅವ್ರು ಕಂಡಂತ ಕನಸುಗಳು ಒಂದೊಂದಾಗೆ ನಿಜ ಆಗ್ತಿದೆ. ಇಲ್ಲಿ ತನಕ ನಾವು ಪ್ಯಾನ್ ಇಂಡಿಯಾ ಅಂತ ಹೇಳ್ತೀವಿ. ಈಗ ಪ್ಯಾನ್ ಇಂಟರ್ನ್ಯಾಷನಲ್ ಸಿನಿಮಾನ ಕೊಟ್ಟಿರುವಂತದ್ದು, ಟಾಕ್ಸಿಕ್ ಗ್ಲಿಮ್ಸ್ ಆ ತರದೊಂದು ಹೋಪ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು ಎಷ್ಟು ಖುಷಿ ಇದೆ ಸರ್ ಅಂತ. ನಿಜವಾಗ್ಲೂ ಖುಷಿ ಆಗ್ತದೆ. ಮೊದಲು ಫಸ್ಟು ಅವನು ಬೇಸು ಚೆನ್ನಾಗಿ ಮಾಡಿದ್ರು ಯಶ್ ಅವರು. ಯಶು ಆರಾಮದಿಂದಲೇ ಅವ್ನ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅವ್ರ ಮೈಂಡಲ್ಲಿದೆ, ಗುರಿ ಇಟ್ಕೊಂಡಿದ್ದಾರೆ. ಗುರಿ ಇಟ್ಮೇಲೆ ಸಕ್ಸಸ್ ಆಗೇ ಇರ್ತಾರೆ. ಅವ್ರಿಗೆ ಯೋಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಅವ್ರಿಗೆ ಗಜಕೇಸರಿ ಯೋಗ, ಅವ್ರು ಯಾರು ಟಚ್ ಮಾಡೋಕ್ಕಾಗಲ್ಲ ಯಶ್ನ. ನನ್ನ ರಾಜಾವಲಿ ಸಿನಿಮಾ ಸ್ಟಾರ್ಟ್ ಆಗೋಕೆ ಅದಕ್ಕಿಂತ ಒಂದು 6 ತಿಂಗಳು ಮುಂಚೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಯ್ತಾ ಈಗ 13 ವರ್ಷ ಆಯಿತು. ಇನ್ನೂ 42 ವರ್ಷ ಅವ್ರಿಗೆ ಯೋಗ. ಅದು ಇನ್ನೂ 30 ವರ್ಷ ಐತೆ. ಅದೆಲ್ಲಿ ತೊಗೊಂಡೋಗ್ಬಿಡ್ತೋ ಗೊತ್ತಿಲ್ಲ. ಆಮೇಲೆ ಅವರು ಏನೇ ಮಾಡಿದ್ರು ಒಂದು ಯೋಚನೆ ಇಟ್ಕೊಂಡೇ ಮಾಡ್ತಾರೆ. ಯಾವ್ದಾದ್ರು ಮುಂದಕ್ಕೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು. ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಯೋಚನೆನೇ ಮಾಡೋದ. ಸಿನಿಮಾ 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 ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಯಾಕೆ ಸಿನಿಮಾ ಜನ ನೋಡಬೇಕು, ಜನಕ್ಕೆ ಥಿಯೇಟ್ರ್ ಬರೋಂಥ ಸಿನಿಮಾ ಮಾಡಬೇಕು, ಈ ಥರ ಒಂದು ಆಲೋಚನೆ ಇರೋಂಥ ಯಶು. ಎಲ್ಲರೂ ಅಂದ್ಕೊಂಡು ಒಂದು ಸತಿ ಕಾಲದ ಪ್ಯಾನ್ ಈ ಕರ್ನಾಟಕ ಬರೇ ಕರ್ನಾಟಕ ಅಲ್ಲ ಅಂತ KGF ಮಾಡಿ ದೊಡ್ಡ ಓಪನ್ ಮಾಡೋದು ಬಿಸ್ನೆಸ್ 100 ಕೋಟಿ ಮೇಲೆ ಐತೆ. ಬೆಂಗಳೂರಲ್ಲಿ 100 ಕೋಟಿ ಆಯಿತು, ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಐತೆ 1000 ಕೋಟಿ ವ್ಯಾಪಾರ, 1200 ಚಿಲ್ಲರೆ ತೋರಿಸಿ ವ್ಯಾಪಾರ ಮಾಡಿಕೊಟ್ರೆ ಗ್ರೇಟ್ ಅಲ್ವಾ. ಹಿಂಗಿದೆ ವ್ಯಾಪಾರ ಇದೆ. ದಯವಿಟ್ಟು ಎಲ್ಲ ಆ ಥರ ಬನ್ನಿ, ಎಲ್ಲ ಸಿನಿಮಾಗಳು ಅದೇ ಥರ ಯೋಚನೆ ಮಾಡೋಣ ಅಂತ ಆ ಥರ ಯೋಚನೆ ಮಾಡೋದು. ಯಾಕೆಂದ್ರೆ ಇವತ್ತು ಸಿನಿಮಾ ಎಷ್ಟು ಚೆನ್ನಾಗಿದೆ ಅಷ್ಟು ದುಡ್ಡಿನ ಒಳ್ಳೆ ಬರ್ತದೆ. ಜನಗಳು ಪ್ರೇಕ್ಷಕ ಮಹಾಭಾವ ದುಡ್ಡು ಖರ್ಚು ಮಾಡೋಕ್ಕೆ ನೋಡ್ತಾರೆ, ಸಿನಿಮಾ ನೋಡ್ತಾರೆ, ಬೇರೆ ಏನು ಕೇಳಲ್ಲ. ಪ್ರೇಕ್ಷಕಂಗೆ ಇಷ್ಟ ಆಗಬೇಕು, ಆ ಥರ ಸಿನಿಮಾ ನೋಡ್ಕೊಂಡು ಅವ್ರ ಮೈಂಡ್ ಇದೆ. ಅವ್ರು ಅದನ್ನು ಕಂಟೆಂಟ್ ಯೋಚನೆ ಮಾಡ್ತಾರೆ, ಹೊಸ್ತಾನೆ ಯೋಚನೆ ಮಾಡ್ತಾರೆ. ಅದರಿಂದ ಅದಕ್ಕೆ ಅವ್ರು ಇವತ್ತು ಯಶಸ್ವಿಯಾಗಿ ಗೆಲ್ಲಿ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಲೆವೆಲ್ ಸಿನಿಮಾ ನೋಡೋರೆ ನಿಜವಾಗ್ಲೂ ಖುಷಿ ಆಯಿತು. ಆ ಟೀಸರ್ ನೋಡೋದು. ಆಮೇಲೆ ಅವ್ರು ಪೋಸ್ಟ್ ಬಿಡ್ಬೇಕಾದ್ರೆ ಆಲೇ 1 ತಿಂಗಳಿಂದ ಒಂದೇ ಬಿಟ್ಕೊಂಬಂದ್ರು. ಅವನೊಂದು ಬಿಟ್ಟ ಕ್ಯೂರಿಯಾಸಿಟಿ ಇರ್ತದೆ, ಬೇರೆ ಆದರೆ ಮಾಡೋದು ಒಂದೇ ಡಮಾಂಡ ಬಂದ್ಬಿಡ್ತೀವಿ. ಅವ್ರ ಯೋಚನೆ ಒಂದು ಈಗ ಬಿಟ್ರೆ ಇದಕ್ಕೇನಂತೆ, ಇದಾದ್ಮೇಲೆ ಏನು ಬಿಟ್ರೆ ಒಂದು ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡ್ತಾರೆ. ಒಂದು ಸತಿ ಕಾರ್ ನಡ್ಕೊಂಬಂದು ಸುಮ್ಮನೆ ಆಯಿತು. ಅದೆಲ್ಲ ಅಮೇಜಿಂಗ್. ಇವತ್ತಿನ ಯೂತಲ್ಲಿ ಅನ್ನಿಸ್ತದೆ. ಅದರಿಂದ ಅವ್ರ ಥಾಟು ಯೋಜನೆ ಫ್ಯಾಂಟಾಸ್ಟಿಕ್ ಇದೆ. ಯಶಸ್ ಟುಡೇ ಮಾರ್ಬಲೆಸ್ ಅಂತ ಹೇಳಿ. ಆ ಸಿನಿಮಾದ ಕ್ವಾಲಿಟಿ ಮೇಕಿಂಗ್ ನೋಡೋದಾದ್ರೆ ಎಲ್ಲರೂ ಕಾಮೆಂಟ್ಸ್ ಗಳಲ್ಲಿ ಒಂದೇ ಹೇಳ್ತಿರೋದು, ಹಾಲಿವುಡ್ ಸಿನಿಮಾ ರೇಂಜ್ಗೆ ಆ ಸಿನಿಮಾ ಕಟ್ಕೊಟ್ಟಿದ್ದಾರೆ ಅಂತ. ಒಂದು ಸರ್ ಕನ್ನಡದ ಒಂದು ಸಿನಿಮಾ ಈಗ ಆ ಮಟ್ಟಿಗೆ ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ತಿರೋದು, ಆ ಮಟ್ಟಿನ ಕ್ವಾಲಿಟಿಯನ್ನು ಕೊಡ್ತಿರೋವಂಥದ್ದು. ಕನ್ನಡ ಸಿನಿಮಾ ಅಂತಲ್ಲ, ಕನ್ನಡ ಮತ್ತು ಹಾಲಿವುಡ್ ಎರಡು ಸೇರಿ ಅವ್ರು ಯೋಚನೆ ಮಾಡಿದ್ರು. ಆಮೇಲೆ ಅವರು ಒಬ್ಬ ನಟನಾಗ ಅದ್ರ ಬಗ್ಗೆ ಇಲ್ಲ, ಒಬ್ಬ ನಿರ್ಮಾಪಕನಾಗೂ ಅದ್ರ ಬಗ್ಗೆ ಕೂಡ್ತಿದ್ದಾರೆ. ಯಾಕೆಂದರೆ ಒಬ್ಬ ನಿರ್ಮಾಪಕ ಕಾಸು ಹಾಕಕ್ಕೆ ಯೋಚನೆ ಮಾಡ್ಬೋದು ಅಂತ ಇದ್ರು, ಅದಕ್ಕೆ ನಾನು ಹಾಕ್ತೀನಿ ಅಂತ ಆ ಥರ ಒಂದು ಮನೋಭಾವ ಇಟ್ಕೊಂಡ್ಬಂದರು. ಇವತ್ತು ಎಷ್ಟೇನು ಅಂದರೆ ವಿಷನ್. ಒಂದು ಕಾಲದಲ್ಲಿ ಊಟ ಇಲ್ಲದೆ ಬಸ್ ಸ್ಟ್ಯಾಂಡ್ ಮಲಗಿರೋದು ಉಂಟವರು. ಇವತ್ತು 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲಿ ಮಲಗೋಕ್ಕೂ ಟೈಮ್ ಇಲ್ಲ. ದಿನಕ್ಕೆ 24 ಗಂಟೆ ಆದರೆ ಸುಮಾರು 18-19 ಅವರ್ ಕೆಲಸ ಮಾಡ್ತಾರೆ. ಕೆಲಸ ಮಾಡಿಕೊಂಡು ಯೋಚನೆ ಮಾಡ್ತಾನೆ ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಬೇಕು ಅಂತ. ಇವತ್ತು 100 ಥರ ಚೆಫ್ ಅವ್ರ ಮನೆ 7-8 ಜನ ಚೆಫ್ ಇದ್ರು, ಯಾವ ತಿನ್ಬೇಕು ಅದು ಬಿಡೋಕ್ಕಲ್ಲ, ತಿನ್ನೋಕ್ಕಾಗಲ್ಲ. ಯಾಕಂದರೆ ಡಯಟು ಬಾಡಿ ಮೇಂಟೈನ್ ಮಾಡಬೇಕು. ಇವತ್ತು ಜನಗಳಿಗೋಸ್ಕರ ಅವರು ಆರ್ಟಿಸ್ಟ್ಗಳು ಜನಕ್ಕೆ ಅವ್ರೇನು ತಿನ್ನೋಕ್ಕಾಗಲ್ಲ, ಬರೀ ನೋಡಿಕೊಂಡು ಖುಷಿ ಸುಮ್ಮನೆ ಟೇಸ್ಟ್ ಮಾಡ್ಕೊಂಡಿರ್ಬೇಕು ಹೊರತು ಅವ್ರಿಗೆ ಎಂಜಾಯ್ ಮಾಡೋಕ್ಕಲ್ಲ. ಆ ಥರದಲ್ಲಿ ಡಿಡಿಕೇಟ್ ಮಾಡಿ ಎಲ್ಲ ಮಾಡೋದ್ರಿಂದ ಗ್ಯಾಟ್ಸ್ ಆಫ್ ಟು ಇಶ್ಯೂ ಅಂತ ಹೇಳಿ. ಯಾಕೆಂದರೆ ಇವತ್ತು ಪ್ಯಾನ್ ಬರೀ ಕರ್ನಾಟಕ ಇಂಡಿಯಾ ಅಂತಲ್ಲ, ಪ್ಯಾನ್ ಹುಡುಗು ಇಂಗ್ಲೀಷ್ ಹೊತ್ತು ಈ ಸಿನಿಮಾ ನೋಡಿದ್ರೆ ಜಪಾನಲ್ಲಿ ಒಂದು ಫ್ಯಾನ್ಸ್ ಇದ್ದಾರೆ ಯಶ್ವರ್ಗೆ. ಜಪಾನಲ್ಲಿದ್ದಾರೆ, ಹೊರಗಡೆ ತುಂಬ ದೇಶದಲ್ಲಿದ್ದಾರೆ. ಅವರೆಲ್ಲರೂ ಸಿನಿಮಾ ನೋಡಬೇಕು. ಯಾಕೆ ಬರೀ ಸಿನಿಮಾ ನಮ್ಮ ಕನ್ನಡ ನಾವೇ ನೋಡಬೇಕು, ಇಲ್ಲಿದೆ ವ್ಯಾಪಾರ ನೋಡಿ ಅಂತ ತೋರಿಸಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತದೆ. ಫ್ಯಾಂಟಾಸ್ಟಿಕ್, ಮಾರ್ಬಲೆಸ್. ಯಾಕಂದರೆ ಈ ಥರ ಒಂದು ಧೈರ್ಯ ಮಾಡಬೇಕು ಅಂತ ಎಲ್ಲರಿಗೂ. ಈಗ ಬೇರೆ ಯಾರೋ ಒಬ್ಬರು ದುಡ್ಡು ಹಾಕಿದ್ರೆ ನಂಗೆ ಭಯ ಹೆಚ್ಚಿದ್ದಾರೆ, ಇವರು ದುಡ್ಡು ಹಾಕೋರೆ, ಇವರು ಒನ್ ಆಫ್ ದಿ ಪಾರ್ಟ್ನರ್. ಅದರಿಂದ ಧೈರ್ಯ ಇದೆ, ಗತ್ತಿದೆ, ಗಮ್ಮತ್ತಿದೆ, ಗೆಲ್ಲೋ ತಾಕತ್ ಛಲ ಇದೆ. ಎಷ್ಟಿಗೆ ಟಾರ್ಗೆಟ್ ಮಾಡೋ ಮನಸ್ಸಿದೆ. ಅವ್ರ ಮೈಂಡಲ್ಲಿ ಏನು ಮಾಡೇ ಮಾಡ್ತಾರೆ. ಅದರಲ್ಲಿ ಯಾರು ತಿರುಗು ನೋಡಲ್ಲ. ಅವ್ನು ಯಾರು ಕುಗ್ಗಲ್ಲ ಬಗ್ಗಲ್ಲ, ಅವ್ನು ತಿರುಗಿ ನೋಡಲ್ಲ, ಹೋಯ್ತಾ ಇರ್ತಾರೆ. ಜೆಟ್ ಥರ ಯಶ್.